ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಿ ಅನ್ನೋದು ನನ್ನ ಭಾವನೆ. ಸೊ ಇವತ್ತು ನಾನು ನಮ್ಮ ಪುಟಾಣಿಯ ಕರ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ಆಗಸ್ಟ್ ಮಂತಲ್ಲಿ ಝೂಡಿಯೋನಲ್ಲಿ ಒಳ್ಳೆ ಆಫರ್ ನಡೀತಾ ಇದೆ. ಹೀಗಾಗಿ ನಮ್ಮ ಪುಟಾಣಿಗೂ ಏನಾದರೂ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ನಾನು ನಮ್ಮ ಚಿನ್ನು ಇಬ್ಬರು ಇವತ್ತು ಹೊರಗೆ ಹೋಗ್ತಿದ್ದೀವಿ. ಸೊ ಬನ್ನಿ ನನ್ನ ಜೊತೆ ನೀವು ಜಾಯ್ನ್ ಆಗಿ. ನಾವು ವಿಸಿಟ್ ಮಾಡಿರೋಂಥ ಮಾಲ್ ಬಂದುಬಿಟ್ಟು ವೈಟ್ ಫೀಲ್ಡ್ನಲ್ಲಿ ಮಹದೇವಪುರದ ಹತ್ರ ಇರುವಂತಹ VR ಮಾಲ್ನಲ್ಲಿರುವಂಥ ಫಸ್ಟ್ ಫ್ಲೋರ್ನಲ್ಲಿರೋ ಝೂಡಿಯೋಗೆ. ಯಾಕೋ ಝೂಡಿಯೋ ತುಂಬ ಖಾಲಿ ಇದೆ, ಇನ್ನೂ ಯಾರೂ ಬಂದಿಲ್ಲ ಅಂತ ಅನ್ಕೋಬೇಡಿ. ನಾನು ಮಂಡೇ ದಿನ ಹೋಗಿದ್ದೆ ಮಾರ್ನಿಂಗಲ್ಲಿ. ಸೊ ಬೇಗ ಹೋಗಿರೋದ್ರಿಂದ ಅಲ್ಲಿ ಇನ್ನೂ ಪಬ್ಲಿಕ್ ಅಷ್ಟೊಂದು ಇರಲಿಲ್ಲ. ಸೊ ಹಾಗಾಗಿ ನಾನು ಪುಟಾಣಿ ವಿಡಿಯೋ ಎಲ್ಲ ಮಾಡಿಕೊಂಡು ಹೋಗ್ತಾ ಇದ್ವಿ. ಸೊ ತುಂಬ ಒಳ್ಳೆ ಆಫರ್ ಬಂದಿದೆ. ತುಂಬ ಕಡಿಮೆ ಬೆಲೆಯಲ್ಲಿ ತುಂಬ ಒಳ್ಳೆ ಕ್ವಾಲಿಟಿ ಇರುವಂಥ ಬಟ್ಟೆಗಳನ್ನ ಕೊಡ್ತಿದ್ದಾರೆ. ಸೊ ನಾನು ಮೇಯ್ನಾಗಿ ಹೋಗಿರೋದು ನಮ್ಮ ಪಾಪುಗೋಸ್ಕರ. ಸೊ ಕಿಡ್ಸ್ ಸೆಕ್ಷನಲ್ಲಿ ತುಂಬಾ ವೆರೈಟೀಸ್ ಇದೆ, ತುಂಬಾ ಕಲೆಕ್ಷನ್ಸ್ ಬಂದಿದೆ. ಪ್ರತಿಯೊಂದು ಕೂಡ ತುಂಬಾ ಒಳ್ಳೆ ಆಫರಲ್ಲಿದೆ ಅಂತ ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಸೊ ತುಂಬ ಬಟ್ಟೆಗಳೆಲ್ಲ ನಾನು ನೋಡಿದೆ. ಇದು ಯಾವುದು ಪೇಡ್ ಪ್ರಮೋಷನ್ ಅಲ್ಲ, ನಾನು ಇದು ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಇದನ್ನು ಹಾಕ್ತಾ ಇರೋದು ನೋಡಿಬಿಟ್ಟು ನಾನು ಝೂಡಿಯೋಗೆ ಹೋಗಿರೋದು. ಬೇರೆ ಕಡೆಯಿಂದ ನೋಡಿ ಸೊ ಆಫರ್ ಇದೆಯಾ ಇಲ್ವಾ ಅಂತ ನಾನು ನೋಡೋಣ ಅಂತ ಹೋದೆ. ಖಂಡಿತ ಅಲ್ಲಿ ಆಫರ್ ನಡೀತಾ ಇದೆ. ಫ್ರಮ್ ಆಗಸ್ಟ್ 1 ಆಗಸ್ಟ್ ಎಂಡ್ವರೆಗೂ ಈ ಆಫರ್ ನಡೀತಾ ಇದೆ. ಒಳ್ಳೆ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿ ಬಟ್ಟೆ ಸಿಕ್ಕರೆ ಬಾಚ್ಕೊಂಡು ಬಿಡ್ತಾ ಇರೋದು ಅಷ್ಟೇ. ಸೊ ಹೀಗಾಗಿ ಒಳ್ಳೆ ಆಫರ್ ಬಂದಾಗ ನಾವು ಹೆಣ್ಮಕ್ಳು ಯಾವತ್ತೂ ಹಿಂದೆ ಬೀಳಲ್ಲ. ಸೊ ಹೀಗಾಗಿ ಸುಮ್ಮನೆ ಒಂದು ನೋಡ್ಕೊಂಡು ಬರೋಣ ಅಂತ ಹೋಗ್ಬಿಟ್ಟು ಎಷ್ಟೊಂದು ಬಟ್ಟೆ ನಾನೇ ತೊಗೊಂಡು ಬಂದೆ. ಹೀಗಾಗಿ ನಮ್ಮ ಪಾಪು ಎಲ್ಲಿ ಹೋಗ್ತಾಳೆ ಅಲ್ಲಿ ಮಿರರ್ ಏನಾದರೂ ಸಿಕ್ಕರೆ ಅವಳು ಫ್ರೆಂಡ್ ಇದ್ದಂಗೆ ಅದ್ರ ಜೊತೆ ಆಟ ಆಡ್ಕೊಂಡು ಇರ್ತಾಳೆ ಅವಳು ಒಂದು ಸ್ವಲ್ಪ ಹೊತ್ತು. ಹೀಗಾಗಿ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾನು ಕಿಡ್ಸ್ ಸೆಕ್ಷನಲ್ಲೆಲ್ಲ ಹೋಗಿ ಅವಳಿಗೆ ಬಟ್ಟೆ ಎಲ್ಲ ನೋಡಿದೆ. ನಮಗೂ ಒಳ್ಳೆ ಕ್ವಾಲಿಟಿ ಬಟ್ಟೆಗಳಿದೆ, ನಮ್ಮ ಸೈಜಲ್ಲಾಗಿರ್ಬೋದು, ಹುಡುಗರಿಗಾಗಿರ್ಬೋದು, ಜ್ಯುವೆಲ್ರೀಸು, ಎಕ್ಸಸರೀಸು, ಸ್ಲೀಪರ್ಸು, ಪ್ರತಿಯೊಂದು ಈ ಐಟಮಲ್ಲಿ ಇಲ್ಲ ಅಂತ ಇಲ್ಲ. ತುಂಬ ಒಳ್ಳೆ ವೆರೈಟೀಸ್ಗಳು, ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿರುವಂಥ ಐಟಮ್ಗಳು ಕಡಿಮೆ ಬೆಲೆಯಲ್ಲಿ ಝೂಡಿಯೋದವ್ರು ನಮಗೆ ಕೊಡ್ತಿದ್ದಾರೆ. ಸೊ ಆಫರ್ ಬಂದಾಗ ಮಿಸ್ ಮಾಡ್ಕೋಬಾರ್ದು ಅಂತ ಹೋಗಿದ್ದೆ ಅಷ್ಟೇ. ನಾನಷ್ಟೇ ಅಲ್ಲ, ನಮ್ಮ ಪುಟಾಣಿ ಕೂಡ ಅವಳ ಸೆಕ್ಷನಲ್ಲಿ ಹೋಗಿ ಅವಳಿಗೆ ಏನು ಇಷ್ಟ ಆಗ್ತಾಯಿದೆ ಅವಳು ನೋಡಿ ಸೆಲೆಕ್ಟ್ ಮಾಡ್ತಾಯಿದ್ಲು. ಸೊ ಗರ್ಲ್ಸ್ ವಿಲ್ ಬಿ ಗರ್ಲ್ಸ್ ಅನ್ನೋ ಥರ ಶಾಪಿಂಗ್ ಹೋದರೆ ಮಗುನೂ ಹಿಡಿಯೋಕ್ಕಾಗಲ್ಲ. ಅವಳು ಕೂಡ ಒಳ್ಳೆ ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡ್ತಾಯಿದ್ಲು.
ನಮಗೇನೆಲ್ಲ ಇಷ್ಟ ಆಯಿತು ಅದೆಲ್ಲ ನಾವು ತೊಗೊಂಡು ಅಲ್ಲೇ ಸುತ್ತಮುತ್ತ ಇರುವಂಥ ಎಲ್ಲ ಜ್ಯುವೆಲ್ರೀಸು ಎಕ್ಸಸರೀಸ್ ಕೂಡ ಕ್ರಾಸ್ ಚೆಕ್ ಮಾಡಿಕೊಂಡು ಏನು ಬೇಕಿತ್ತು ಅಷ್ಟನ್ನೇ ನಾವು ಪರ್ಚೇಸ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಸೊ ಮಾಲ್ಗೆ ಹೋದ್ಮೇಲೆ ಬರೀ ಝೂಡಿಯೋ ನೋಡೋಕ್ಕಾಗುತ್ತಾ, ಹಾಗೆ ಅಕ್ಕಪಕ್ಕ ಎಲ್ಲ ನೋಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಶಾಪ್ಗೂ ಕೂಡ ನಾವು ವಿಸಿಟ್ ಮಾಡಿದ್ವಿ. ಅಲ್ಲೂ ಕೂಡ ಚೆನ್ನಾಗಿದೆ ಬಟ್ಟೆಗಳು, ಬಟ್ ನಮಗೇನು ತೊಗೊಳ್ಳೋ ಇಂಟೆನ್ಷನ್ ಏನಿರಲಿಲ್ಲ, ಸುಮ್ಮನೆ ಹಾಗೆ ಒಂದು ವಿಸಿಟ್ ಮಾಡಿ ನೋಡಿದ್ವಿ. ಶಾಪಲ್ಲೂ ನಮಗೊಂದು ಮಿರರ್ ಸಿಕ್ತು. ಸೊ ಮಿರರ್ ಸಿಕ್ಕ ಮೇಲೆ ಬಿಡೋಕ್ಕಾಗತ್ತಾ, ಅದ್ರ ಜೊತೆನೂ ನಾವು ಆಟ ಆಡಲೇಬೇಕು. ಹೀಗಾಗಿ ನಮ್ಮ ನಿಶ್ವಿಕಾ ಅದ್ರ ಜೊತೆ ಅವಳಿಗೇನೋ ಒಂಥರ ಅಲ್ಲೊಂದು ಪಾಪು ಇದೆ ಅನ್ನೋ ಒಂದು ಇಮ್ಯಾಜಿನೇಷನಲ್ಲಿ ಅವಳು ಈ ಕಡೆ ಆ ಕಡೆ ಹೋಗ್ತಾ ಇರ್ತಾಳೆ. ಸೊ ಏನೋ ಒಂದು ಖುಷಿ ಆಗುತ್ತೆ, ಅವಳು ಏನು ಮಾಡಿದ್ರು ನನಗಂತೂ ಇಷ್ಟ ಆಗುತ್ತೆ. ಹೀಗಾಗಿ ಅವಳಿಗೆ ಅದೊಂಥರ ಏನೋ ಒಂದು ಖುಷಿ, ಅವಳಿಗೆ ಆ ಥರ ಮಾಡೋದು. ಮಿರರ್ ಕಂಡ್ರೆ ತುಂಬ ಇಷ್ಟ ಅವಳಿಗೆ. ಸೊ ಹೆಣ್ಮಕ್ಳಿಗೆ ಮಿರರ್ ಅಂದರೆ ಇಷ್ಟನೇ. ಸೊ ಅವಳಿಗೂ ಆ ಥರ ಅನಿಸುತ್ತೆ. ಸೊ ಪರವಾಗಿಲ್ಲ. ಸೊ ಅವಳಿಗೆ ಅದೇನೋ ಅವಳಿಗೊಂದು ಫ್ರೆಂಡ್ ಸಿಕ್ಕಂಗೆ, ಅವಳಿಗೆ ಎದುರುಗಡೆ ಒಂದು ಪಾಪು ಇದೆ ಅನ್ನೋ ಇದರಲ್ಲೇ ಅವಳು ಇರ್ತಾಳೆ. ವಿ ಆರ್ ಮಾಲಲ್ಲಿ ಒಂದು ಐ ಪ್ಲ್ಯಾನೆಟ್ ಇದೆ. ಆ ಐ ಪ್ಲ್ಯಾನೆಟಲ್ಲಿ ಒಬ್ಬರು ಎಂಪ್ಲಾಯಿ ತಂದು ನಮ್ಮ ನಿಶ್ವಿಕಾಗೆ ಈ ಬಲೂನ್ನ ಕೊಟ್ಟಿದ್ದು. ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ನಾವು ಮಾತಾಡೋಕ್ಕಾಗಲಿಲ್ಲ, ಥ್ಯಾಂಕ್ ಯು ಹೇಳೋಕ್ಕಾಗಲಿಲ್ಲ. ಈ ವಿಡಿಯೋ ಮೂಲಕ ನಾನು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಗೊತ್ತಿಲ್ಲ ಅವ್ರು ಈ ವಿಡಿಯೋ ನೋಡ್ತಾರೋ ಇಲ್ವೋ ಅಂತ, ಬಟ್ ಥ್ಯಾಂಕ್ ಯು ಸೋ ಮಚ್. ಅವಳಿಗೋಸ್ಕರ ಅಲ್ಲಿ ತುಂಬ ಹೊತ್ತು ಕೂತ್ಕೊಂಡ್ವಿ. ಅವಳೆಲ್ಲ ಚೆನ್ನಾಗಿ ಆಟ ಎಲ್ಲ ಆಡ್ತಾಯಿದ್ಲು. ಸೊ ಮೂಮೆಂಟ್ ಎಂಜಾಯ್ ಮಾಡ್ತಾಯಿದ್ಲು. ಹೀಗಾಗಿ ಎದ್ದು ಬರೋಕ್ಕೂ ಮನಸ್ಸಾಗ್ತಾ ಇರಲಿಲ್ಲ. ಸೊ ಎಲ್ಲೇ ಹೋದರೂ ಅವಳು ಆ ಪ್ಲೇಸ್ನ ಎಂಜಾಯ್ ಮಾಡ್ತಾಳೆ, ಆ ಮೂಮೆಂಟ್ನ ಎಂಜಾಯ್ ಮಾಡ್ತಾಳೆ. ಪ್ರತಿಯೊಂದು ಅವಳು ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಅಕ್ಕಪಕ್ಕ ಯಾರು ಬರ್ತಾ ಇರ್ತಾರೆ ಎಲ್ರಿಗೂ ನೋಡ್ತಾಳೆ.
ಹೀಗಿತ್ತು ನಮ್ಮ ಡೇ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸೋದನ್ನು ಮರಿಬೇಡಿ. ಯಾರೆಲ್ಲ ಝೂಡಿಯೋನ ಈ ಮಂತಲ್ಲಿ ವಿಸಿಟ್ ಮಾಡಬೇಕಂತಿದ್ದೀರಾ ಬೇಗ ಬೇಗ ಹೋಗಿ ವಿಸಿಟ್ ಮಾಡಿ. ನಿಮಗೆ ಏನು ಇಷ್ಟ ಆಗುತ್ತೆ ತೊಗೊಂಡು ಬನ್ನಿ. ಸೊ ಆಫರ್ ಬಂದಾಗ ಮಿಸ್ ಮಾಡ್ಕೋಬಾರ್ದು ಅನ್ನೋದೇ ನನ್ನ ಇಂಟೆನ್ಷನು. ಸೊ ನನ್ನ ವಿಡಿಯೋ ನೋಡಿದ ಎಲ್ರಿಗೂ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.